ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೇಡಿಂಗ್ ಪ್ಲ್ಯಾನ್ ಏನೇನಿತ್ತು ಅಂತ ಚೆಕ್ ಮಾಡೋಣ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಆ್ಯಂಡ್ ಇವತ್ತು ನಾವು ಟ್ರೇಡ್ಸ್ ತೊಗೊಂಡಿದ್ದು. ಒಂದು ಸೆಕೆಂಡ್. ಮಾರ್ಕೆಟು ಗ್ಯಾಪ್ ಅಪ್ ಆಗಿಲ್ಲ, ನಿಯರ್ ಟು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಹತ್ರನೇ ಓಪನ್ ಆಗಿ ಡೌನ್ ಅಬೋವ್ ಫಸ್ಟ್ ಕ್ಯಾಂಡಲು ಪ್ರೀವಿಯಸ್ ಡೇ ಹೈಕ್ಕಿಂತ ಮೇಲ್ಗಡೆ ಫಾರ್ಮ್ ಆಗಿದೆ. ನಾವು ರಿಟ್ರೇಸ್ಮೆಂಟ್ ಕಾದ್ವಿ, ಅದು ರಿಟ್ರೇಸ್ಮೆಂಟ್ ಆಗಲಿಲ್ಲ. ಆ್ಯಂಡ್ ನಮಗೆ ಈ ಫಸ್ಟ್ ಒಂದು ಕ್ಯಾಂಡಲಲ್ಲಿ ನಾವು ಟ್ರೇಡ್ ತೊಗೊಂಡಿದ್ರೆ ಅರೌಂಡ್ ನಮಗೆ ರಿಸ್ಕ್ ಇದ್ದಿದ್ದು ಅರೌಂಡ್ 25 to 30 ಪಾಯಿಂಟ್ಸ್ ಇತ್ತು. ಆ್ಯಂಡ್ ಟಾರ್ಗೆಟ್ಸ್ ಬಂದಿರೋದೇ ಒಂದು 40 ಪಾಯಿಂಟ್ಸ್ ಬಂದಿದೆ ಅಷ್ಟೇ. ಅದಕ್ಕೋಸ್ಕರ ನಾವು ಟ್ರೇಡ್ಸ್ ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ನಾವೇನು ಮಾಡ್ತಾಯಿದ್ವಿ, ಇವನ್ ನಾನು ಲೈವ್ ಮಾರ್ಕೆಟಲ್ಲಿ ಹಿಡಿತೀನಿ, ಇದೇನಾದರೂ ರಿಟ್ರೇಸ್ ಆಗಿ ಮೇಲೆ ಹೋದರೆ ತೊಗೊಳ್ಳೋಣ. ಈ ಪ್ರೀವಿಯಸ್ ಡೇ ಹೈ ಹತ್ರ ನಾವು ತೊಗೊಳ್ಳೋಣ, ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇಲ್ಲಿ ಬೈ ಮಾಡಿದರೆ ನಮಗೆ ಒಳ್ಳೆ ರಿಸ್ಕ್ ರಿವಾರ್ಡ್ ಇರುತ್ತೆ ಅಂತ. ಆಮೇಲೆ ಹೋಗ್ತಾ ಏನಾಯಿತು ಅಂದರೆ, ಈ ಅರೌಂಡ್ 25-250 ಹತ್ರ ನಮಗೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಬಂತು. ಅಲ್ಲಿ ನಾವು ಒಂದು ಟ್ರೇಡ್ ತೊಗೊಂಡ್ವಿ, ಬಟ್ ಅದು ನಮಗೆ 1:1 ಬಂತು. ಬಟ್ ನಾವು ಎಕ್ಸಿಟ್ ಆಗಲಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಎಲ್ಲೆಲ್ಲಿ ಟ್ರೇಡ್ ತೊಗೊಂಡ್ವಿ ಅಂದರೆ ಶೋ ಮಾಡ್ತೀನಿ ನೋಡಿ. ಇಲ್ಲೊಂದು ಟ್ರೇಡ್ ತೊಗೊಂಡ್ವಿ. ಇದು ನಾನು ಟ್ರೇಡ್ ತೊಗೊಂಡಾಗ ನಮಗೆ ಬಂದಿದ್ದು ಅಷ್ಟು ಅರೌಂಡು 1:1 ಬಂದು ರೀಚ್ ಆಗಿದೆ. ರೀಚ್ ಆದಮೇಲೆ ನಾವು ಎಕ್ಸಿಟ್ ಆಗಿದ್ವಿ ಆಫ್ ಆಫ್ ದ ಲಾಟ್ಸು, ಮಿಕ್ಕಿದ್ದು ಎಂಟ್ರಿ ಪ್ರೈಸಲ್ಲಿ ಎಕ್ಸಿಟ್ ಆಗಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಟ್ರೇಡ್ ಇಲ್ಲಿ ಏನಕ್ಕೆ ಟ್ರೇಡ್ ತೊಗೊಂಡ್ವಿ ಅಂದರೆ, ಡೇ ಹೈಯಿಂದ ನಮಗೆ ಇದು ಡೇ ಐಯಿಂದ ಡಬಲ್ ಟಾಪ್ ಬಂದು ನಮಗೆ ಬ್ರೇಕ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ದೇರ್ ಇಸ್ ಎ ಹೈ ಚಾನ್ಸ್ ಆಫ್ ಪ್ರೀವಿಯಸ್ ಡೇ ಗಂಟ ನಮಗೆ ರಿಟ್ರೇಸ್ ಆಗುತ್ತೆ ಅನ್ನೋದು ಒಂದು ಪಾಸಿಬಿಲಿಟೀಸ್. ನಮ್ಗೆ ಇಲ್ಲಿದ್ದು ಅರೌಂಡ್ 5 to 6 ಪಾಯಿಂಟ್ಸ್ ರಿಸ್ಕು. ನಮ್ಗೆ ಅರೌಂಡ್ 8 ಪಾಯಿಂಟ್ಸ್ ಬಂದಿದೆ. ಬಟ್ ನಾವು ಅದನ್ನು ಎಕ್ಸಿಟ್ 50% ಆಫ್ ದ ಲಾಟ್ಸ್ ನಾವು ಎಕ್ಸಿಟ್ ಆಗಿ 50% ಮಾತ್ರ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆದ್ವಿ. ಇವನ್ ಇದನ್ನು ನಾವು ಕರೆಕ್ಟಾಗಿ ಎಕ್ಸಿಟ್ ಆಗಿದ್ದೀವಿ. ಆ್ಯಂಡ್ ನಾವು ನೆಕ್ಸ್ಟ್ ಟ್ರೇಡ್ ತೊಗೊಂಡಿದ್ದು, ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಾ ಇತ್ತು. ಆ್ಯಂಡ್ ಇವನ್ ಈ ಬ್ರೆಂಚ್ ಮಾರ್ಕ್ ಏನಕ್ಕೆ ಇಲ್ಲಿ ನಾವು ನೆಕ್ಸ್ಟ್ ಟ್ರೇಡ್ ತೊಗೊಂಡಿವಿ ಅಂದರೆ, 25,300 ಮಾರ್ಕೆಟು ಫಾಲ್ ಆಯಿತು. ಇಲ್ಲಿಂದ ರಿಜೆಕ್ಷನ್ ಆಯಿತು 25,300. ಆ್ಯಂಡ್ ರಿಜೆಕ್ಷನ್ ಆಗಿ ನಮ್ಗೆ ರಿಟ್ರೇಸ್ ಆದಾಗ ನಾವು ಪುನಃ ಯಾವಾಗ ನಮ್ಗೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ ಆವಾಗ ಟ್ರೇಡ್ಸ್ ತೊಗೊಂಡ್ವಿ. ಇವನ್ ಇದು ಕೂಡ ನಮಗೆ ಅರೌಂಡು 5-6 ಪಾಯಿಂಟ್ಸ್ ಬಂದಿದೆ. 1:2 ಬಂತು ನಮಗೆ. ಒಂದು ನಿಮಿಷ, ನಿಮಗೆ ಎಷ್ಟು ಗಂಟೆ ಕ್ಯಾಂಡಲ್ ಅದು? ಅರೌಂಡು 10:35 ಕ್ಯಾಂಡಲ್ ಅಲ್ವಾ? ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಸ್ಟ್ರೈಕ್ ಪ್ರೈಸ್ ನಾನು ನಿಮಗೆ ಫಾಲೋ ಅಪ್ ಮಾಡ್ತಾ ಇದ್ದಿದ್ದು. ಅರೌಂಡ್ ನಾವು 70 ಹತ್ರ ಬೈ ಮಾಡಿದ್ವಿ. ನಮ್ಗೆ ರಿಸ್ಕ್ ಇದ್ದಿದ್ದು 66. ಅರೌಂಡ್ ನಮಗೆ ಟಾರ್ಗೆಟ್ ಬಂದು 77-78 ರೀಚ್ ಆಗಿದೆ. ಬಟ್ 1:2 ಬಂದಿದೆ. ಬಟ್ ನಾ ಅದನ್ನು ಯಾರು ಫಾಸ್ಟಾಗಿ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅದು ಇದಾಗಿರುತ್ತೆ. ಬಟ್ ನಾವು ಎಕ್ಸಿಟ್ ಆದ್ವಿ 1:1.5 76ಗೆ ಎಕ್ಸಿಟ್ ಆಗಿದ್ದೀವಿ. ಆ್ಯಂಡ್ ಆಫ್ಟರ್ ದಟ್ ನಮಗೆ ಒಂದು ಟ್ರೆಂಡ್ ಲೈನ್ ಫಾಲೋ ಆಗಿದೆ ನೋಡಿ. ಈ ಟ್ರೆಂಡ್ ಲೈನ್ ಫಾಲೋ ಆಗಿದೆಯಾ? ಆಮೇಲೆ ಪ್ರೀವಿಯಸ್ ಸ್ವಿಂಗ್ ಹೈನ ಫಾಲೋ ಮಾಡಿ ನೆಕ್ಸ್ಟು ಫಾಲ್ ಆಯಿತು. ಇದೇನಕ್ಕೆ ನಾವು ಇಲ್ಲಿ ತೊಗೊಂಡ್ವಿ ಅಂದರೆ, 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ಗೊತ್ತಾಗುತ್ತೆ ನಿಮಗೆ. 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಲ್ಲಿ ರಿಜೆಕ್ಷನ್ ಆಯಿತು. ಈ ಕ್ಯಾಂಡಲ್ ಹತ್ರ ರಿಜೆಕ್ಷನ್ ಆಗಿದೆ. ಅದಕ್ಕೋಸ್ಕರ ನಾವು ಟ್ರೇಡ್ಸ್ ತೊಗೊಂಡ್ವಿ. ಇನ್ನೊಂದೇನೆಂದರೆ, ಆವಾಗ ನಮಗೆ ಏನಕ್ಕೆ ತೊಗೊಂಡಿದ್ದು ಅಂದರೆ, ಈ ಕ್ಯಾಂಡಲ್ ನೋಡಿ, ಇಲ್ಲಿ ರಿಜೆಕ್ಷನ್ ಆಗಿದೆ. ಇಲ್ಲಿ ರಿಜೆಕ್ಷನ್ ಆಗಿ ಈ ಕ್ಯಾಂಡಲ್ ರೆಡ್ ಫಾರ್ಮ್ ಆಗ್ತಾ ಇದ್ದಂಗೆ ನಾವು ಟ್ರೇಡ್ ತೊಗೊಂಡ್ವಿ ಇನ್ನೊಂದು. ಆ್ಯಂಡ್ ಇಲ್ಲೂ ಟ್ರೇಡ್ ತೊಗೊಂಡ್ವಿ. ಈ ರೆಡ್ ಕ್ಯಾಂಡಲ್ ಇತ್ತಲ್ಲ, ಈ ಕ್ಯಾಂಡಲಲ್ಲಿ ಟ್ರೇಡ್ಸ್ ತೊಗೊಂಡ್ವಿ. ಆಮೇಲೆ ಪುನಃ ನಾವು ಆ್ಯಡ್ ಆನ್ ಮಾಡ್ಕೊಂಡ್ವಿ. ಈ ಟ್ರೆಂಡಿಂದ ಮೇಲ್ಗಡೆ ಹೋದರೆ ಮಾತ್ರ ನಾವು ಎಕ್ಸಿಟ್ ಆಗಬೇಕು. ಈ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಬಂದರೆ ನಾವು ಆ್ಯಡ್ ಆನ್ ಮಾಡ್ಬೋದು ಅಂತ. ಇಲ್ಲಿಂದ ನಮಗೆ ಇಲ್ಲಿಗೆ ಅರೌಂಡ್ 18 ಪಾಯಿಂಟ್ ಸಮಥಿಂಗ್ ಬಂದಿದೆ. ಹೇಳ್ತೀನಿ ನೋಡಿ ಇಲ್ಲೇ. ಇಲ್ಲಿ ನಾವು ಬೈ ಮಾಡಿದ್ದು 56. ಇವನ್ ನಾವು ಲೈವ್ ಸ್ಟ್ರೀಮಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 56ಇಂದ 58 ಅರೌಂಡ್ 12 ಪಾಯಿಂಟ್ಸ್ ಬಂದಿದೆ. ಮಲ್ಟಿಪಲ್ ಲಾಟ್ಸ್ ನಾವು ಬುಕ್ ಮಾಡಿದ್ದು. ಅರೌಂಡ್ ನಾವು ಚೆನ್ನಾಗಿ ಎಕ್ಸಿಟ್ ಆದ್ವಿ. ಅರೌಂಡ್ ನಮ್ಗೆ ಇದ್ದಿದ್ದೇ ರಿಸ್ಕ್ ಇದ್ದಿದ್ದು
3-4 ಪಾಯಿಂಟ್ಸು ನಮಗೆ ಅರೌಂಡ್ 12 ಪಾಯಿಂಟ್ಸ್ 1:3 ಬಂದಿದೆ. ಈವನ್ ಮಾರ್ಕೆಟಲ್ಲೂ 1:3 ಬಂದಿದೆ. ಓಕೆನಾ? ಅದಾದ್ಮೇಲೆ ಫುಲ್ ಸೈಡ್ ವೇಸ್ ಆಯಿತು ಮಾರ್ಕೆಟು. ನಾವು ಯಾವುದೇ ಥರ ಟ್ರೇಡ್ಸ್ ತಗೊಂಡಿರಲಿಲ್ಲ. ಆಮೇಲೆ ಆಫ್ಟರ್ ದಟ್ ಈ ಟ್ರೇಡು ಲೈವಲ್ಲಿ ನಾನು ಇನಿಷಿಯೇಟ್ ಮಾಡಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು ಜಸ್ಟ್ 2 ಲಾಟ್ಸ್ ಮಾತ್ರ ನಾವು ಸೆಲ್ ಮಾಡಿದ್ವಿ. ಆ್ಯಂಡ್ ನಮಗೆ 1:3 ಬಂತು. ಬಟ್ ನಾವು ಸ್ಟ್ರೈಕ್ ಪ್ರೈಸ್ನ ಚೇಂಜ್ ಮಾಡಿದ್ವಿ. ಸ್ಟ್ರೈಕ್ ಪ್ರೈಸ್ ಏನು ತೊಗೊಂಡ್ವಿ ಅಂತಂದರೆ, ಸ್ಟ್ರೈಕ್ ಪ್ರೈಸ್ ಯಾವ್ದು ತೊಗೊಂಡ್ವಿ ಅಂದರೆ, ಡೀಪ್ ಇನ್ ದ ಮನಿ ಇನ್ನೊಂದು ತೊಗೊಂಡ್ವಿ. 400 ತೊಗೊಂಡ್ವಿ. ಆ್ಯಂಡ್ ನಮಗೆ ಈ ರಿಸ್ಕ್ ಇದ್ದಿದ್ದು ಎಷ್ಟು ಅಂದರೆ, ನೋಡಿ, ಈ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ತೊಗೊಂಡ್ವಿ. ಅದಾದಮೇಲೆ ಒಂದು ಸೆಕೆಂಡು, ಈ ಕ್ಯಾಂಡಲ್ ಲೋ ನಮಗೆ ಸ್ಟಾಪ್ ಲಾಸ್. ಓಕೆನಾ? ನಮ್ಮ ಟಾರ್ಗೆಟ್ ಬಂದು 1:2. ನಮ್ಮ ಅರೌಂಡ್ 8 to 9 ಪಾಯಿಂಟ್ಸ್ ರಿಸ್ಕ್ ಇತ್ತು. ನಮಗೆ ಅರೌಂಡು 18 ಪಾಯಿಂಟ್ಸ್ ಸಿಕ್ಕಿದೆ. ಇದೇ ಥರ ನಾವು ಯಾವಾಗ ಡಿಸಿಪ್ಲಿನಾಗಿ ಟ್ರೇಡ್ ಮಾಡ್ತೀವಿ, ನಮಗೆ ಆವಾಗ ರಿವಾರ್ಡ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಟ್ರೇಡ್ ಮಾಡಿರೋದು. ಆ್ಯಂಡ್ ಇವತ್ತು ನಮಗೆ ಮಾಮೂಲಿ ಯಾವಾಗ ಫಸ್ಟ್ 1 ಅವರ್ ಇಲ್ಲ ಫಸ್ಟ್ 1.5 ಅವರ್ ಒಂದು ಸೈಡ್ ಮೂವ್ ಆದಾಗ ನೆಕ್ಸ್ಟ್ ಹಾಫ್ ಎಲ್ಲ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇವತ್ತು ಆ ಥರ ಆಗಿಲ್ಲ. ಸೈಡ್ ವೇಸ್ ಹೋಗಿ ಆ್ಯಂಡ್ ಒಂದೇ ಪ್ಯಾಟ್ರನಲ್ಲಿ ನಮಗೆ ಈ ಕಾಲಮ್ ನೋಡಿ, ಈ ಪ್ಯಾರಲಲ್ ಕಾಲಮಲ್ಲಿ ಮಾತ್ರ ಟ್ರೇಡ್ ಆಗಿ ನೆಕ್ಸ್ಟ್ ಆಮೇಲೆ ಬ್ರೇಕ್ಔಟ್ ಆಗಿದೆ. ದೆರ್ ಇಸ್ ಎ ಚಾನ್ಸ್ ಆಫ್ ನೆಕ್ಸ್ಟ್ ನಾಳೆ ಗ್ಯಾಪ್ ಅಪ್ ಆಗ್ಬೋದು, ಇಲ್ಲಾಂದರೆ ಗ್ಯಾಪ್ ಡೌನ್ ಆಗ್ಬೋದು. ಹೇಳೋಕ್ಕಾಗಲ್ಲ. ಯಾಕಂದರೆ ಮಾರ್ಕೆಟು ಇನ್ನೊಂದು ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ತೀನಿ ನೋಡಿ, ನಿಯರ್ ಟು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ನೋಡಿ. ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ನ ರೆಡ್ ಫಾರ್ಮ್ ಮಾಡ್ತೀನಿ ನೋಡಿ. ಈ ರೆಸಿಸ್ಟೆನ್ಸ್ ನಿಯರ್ ಬೈ ಇದೆ. ದೇರ್ ಇಸ್ ಅ ಚಾನ್ಸ್ ಆಫ್ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಗ್ಯಾಪ್ ಡೌನ್ ಆಗಿ ಅಲ್ಲಿ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವತ್ತು ನಮಗೆ ಅಲ್ಲಿ ಬ್ರೇಕ್ ಆಗಿದೆಯಲ್ಲ ನೋಡಿ, ಇಲ್ಲಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆಯಲ್ವಾ, ಹೈ ಚಾನ್ಸ್ ಆಫ್ ಇದನ್ನ 250ನ ರೆಸಿಸ್ಟ್ ಮಾಡಿ ಪುನಃ ಗ್ಯಾಪ್ ಅಪ್ ಇದು ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಟ್ರೇಡ್ ಮಾಡಿ. ಫಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿಲ್ಲ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟ ವೆಯ್ಟ್ ಮಾಡಿ ಆಮೇಲೆ ಟ್ರೇಡ್ ತಗೊಳ್ಳಿ ನೆಕ್ಸ್ಟ್ ಮಂಡೇ ಟ್ರೇಡ್ಗೆ. ಆ್ಯಂಡ್ ಮಂಡೇ ಈವನ್ ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ಜಾಯ್ನ್ ಆಗಿ ಕಲ್ತ್ಕೊಳ್ಳಿ, ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಜೈ ಶ್ರೀರಾಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.